ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಈ ವಾರದ ಡಬಲ್ ಎಲಿಮಿನೇಷನಲ್ಲಿ ಸೆಕೆಂಡ್ ಎಲಿಮಿನೇಷನ್ ಯಾರಾಗಿದ್ದಾರೆ ಅಂತ. ಈ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋಗೋಸ್ಕರ ಐ ಎಕ್ಸ್ಪೆಕ್ಟ್ 100-200 ಲೈಕ್ಸ್ ಬರುತ್ತೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೋಮೋ ಡಬಲ್ ಎಲಿಮಿನೇಷನ್ ಅಂತ ಇತ್ತು, ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೆಕೆಂಡ್ ಪ್ರೋಮೋ ಏನು ಹಾಕೋರು ಅಂದರೆ, ನಿನ್ನೆ ರಾತ್ರಿ ಗಿಲ್ಲಿ ಕ್ಯಾಪ್ಟನ್ಸಿ ಪ್ರೊಮೋನ ಹಾಕೋರೆ. ಸುದೀಪ್ ಸರ್ ಇಲ್ಲದೆ ನೋಡಿ ಏನೇನು ಮಾಡ್ತಾರೆ TRP. ಬಿಗ್ ಬಾಸ್ ಹೇಳ್ತಾರೆ, ಮುಂದಿನ ವಾರದ ಕ್ಯಾಪ್ಟನ್ ಆಗಲು ನಿಮ್ಮ ಫ್ಯಾಮಿಲೀಸ್ಗೆ ಹೇಳಿದ್ರಿ, ಅತಿ ಹೆಚ್ಚು ಮತ ಬಂದು ಗಿಲ್ಲಿ ಅಂತ ಹೇಳಿ ಗಿಲ್ಲಿ ಫುಲ್ ಖುಷಿ ಬಿಡ್ತಾನೆ. ಅವನೇ ಈ ವಾರದ ಕ್ಯಾಪ್ಟನ್ ಅಂತ. ಗಿಲ್ಲಿ ಆಮೇಲೆ ಮತ್ತು ಅಶ್ವಿನಿ ಅಂತ ಹೇಳ್ತಾರಲ್ಲ, ಅವನು ಹೇಳ್ತಾನೆ, ಬಿಗ್ ಬಾಸ್ ನನಗೆ 6 ವೋಟ್ ಬಂದಿದೆ, ಅಶ್ವಿನಿ ಅವ್ರಿಗೆ ಬರೀ 2 ವೋಟ್ ಬಂದಿದೆ ಅಂತ. ಫುಲ್ ಶಾಕಿಂಗು. ಮನೆ ಮಂದಿ ಎಲ್ಲರೂ ಶಾಕಿಂಗ್. ಎಲ್ಲರೂ ಅನ್ಕೊಂಡಿರ್ತಾರೆ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೆ ಡೈರೆಕ್ಟ್ 6 ವೋಟ್ ಬಂದಿದ್ದಕ್ಕೆ ಅಂತ. ಮಧ್ಯಾಹ್ನನೇ ಅಪ್ಡೇಟ್ ಕೊಟ್ಟಿದ್ದೆ ಫಸ್ಟ್ ಎಲಿಮಿನೇಟ್ ಯಾರಾಗಿದ್ದು ಅಂತ, ಅದು ಸ್ಪಂದನ. ಆದರೆ ರಿಯಲ್ ಆಗಿ ವೋಟಿಂಗ್ ರಿಸಲ್ಟ್ನಲ್ಲಿ ರಾಶಿಕ್ ಅವ್ರಿಗೆ ವೋಟಿಂಗ್ ಕಮ್ಮಿ ಇತ್ತು. ಗೈಸ್, ಸೆಕೆಂಡ್ ಎಲಿಮಿನೇಟ್ ಯಾರಾಗಿದ್ದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು 1 ಅವರ್ ಮುಂಚೆನೇ ಯೂಟ್ಯೂಬ್ನಲ್ಲಿ ಪೋಸ್ಟ್ ಹಾಕಿದ್ದೆ, ಯಾವ ಸ್ಪರ್ಧಿ ಸೆಕೆಂಡ್ ಎಲಿಮಿನೇಟ್ ಆಗ್ತಾರಂತ. ಅದರಲ್ಲಿ ಸೂರಜ್ ಅವ್ರಿಗೆ 54% ವೋಟು, ರಾಶಿಕ್ ಅವ್ರಿಗೆ 24%, ಧ್ರುವಂತ್ ಅವ್ರಿಗೆ 24%. ರಿಯಲ್ ಆಗಿ ವೋಟಿಂಗ್ ರಿಸಲ್ಟ್ನ ಪ್ರಕಾರ ರಾಶಿಕ್ ಅವ್ರಿಗೆ ಕಮ್ಮಿ ವೋಟ್ ಬಂದಿತ್ತು. 9th ಸ್ಪಾಟ್ನಲ್ಲಿ ಧ್ರುವಂತ್ ಅವರು ಇದ್ರು, 8th ಸ್ಪಾಟ್ನಲ್ಲಿ ಸೂರಜ್ ಇದ್ರು. ರಿಯಲ್ ಆಗಿ ಎಲಿಮಿನೇಟ್ ಆಗಿರೋದು ಸೂರಜ್ ಅವರು. ಸೆಕೆಂಡ್ ಎಲಿಮಿನೇಷನಲ್ಲಿ ಸೂರಜ್ ಅವ್ರ ಮನೆಯಿಂದ ಆಚೆ ಹೋಗಿದ್ದಾರೆ. ಒಂಥರ ಶಾಕಿಂಗ್ ಎಲಿಮಿನೇಷನ್, ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಎಲ್ಲರೂ ಧ್ರುವಂತ್ ಇಲ್ಲ ರಾಶಿಕ್ ಅವರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಸೂರಜ್ ಅವ್ರು ಏನಕ್ಕೆ ಹೋದ್ರೋ ಗೊತ್ತಿಲ್ಲ. ಸೂರಜ್ ಅವ್ರು ಯಾಕೆ ಎಲಿಮಿನೇಟ್ ಆದ್ರೆ ಅಂದರೆ, ಸೂರಜ್ ಅವ್ರು ಬರೀ ಟಾಸ್ಕ್ ಮಾಡ್ತಾಯಿದ್ರು, ಎಂಟರ್ಟೈನ್ಮೆಂಟ್ ಏನೂ ಕೊಡ್ತಾಯಿದ್ದಿಲ್ಲ. ಬರೀ ರಾಶಿಕ್ ಅವ್ರ ಜೊತೆನೇ ಮಾತಾಡ್ಕೊಂಡಿರ್ತಾಯಿದ್ರು. ಸುದೀಪ್ ಸರ್ ಹೇಳಿದ್ರು, ನೋಡಿ ರಾಶಿಕ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಗೇಮ್ ಆಡ್ರಿ, ರಿಲೇಷನ್ಶಿಪ್ಪೆಲ್ಲ ಮನೆ ಒಳಗಡೆ ಇಟ್ಕೊಬೇಡ್ರಿ, ಮನೆ ಆಚೆ ರಿಲೇಷನ್ಶಿಪ್ ಇಟ್ಕೊಳ್ರಿ ಅಂತ. ರಿಲೇಷನ್ಶಿಪ್ ಮನೆ ಒಳಗಡೆ ಇಟ್ಕೊಂಡ್ರೆ ನಿಮ್ಮ ಗೇಮ್ ಹಾಳಾಗುತ್ತೆ ಅಂತ ಸುದೀಪ್ ಅವ್ರು ಕ್ಲೂ ಕೊಟ್ಟಿದ್ರು. ಆದ್ರೇನು ಸೂರಜ್ ಕೇಳಿಲ್ಲ. ಸೂರಜ್ ಅವ್ರ ಗೇಮ್ ವಾರದಿಂದ ಡಿಕ್ಲೈನ್ ಆಗ್ತಾಯಿತ್ತು. ಆದ್ದರಿಂದ ಸೂರಜ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಧ್ರುವಂತ್ ಅವ್ರು ಬಂದರೆ, ಧ್ರುವಂತ್ ಅವರೇ ಎಲಿಮಿನೇಟ್ ಆಗಬೇಕೈತಿ ಈ ವಾರ. ಆದರೆ ಧ್ರುವಂತ್ ಅವ್ರಿಗೆ ಒಳ್ಳೇದಾಗಿ ಏನಾಗಿದೆ ಅಂದರೆ, ಅವ್ರ ಸೀಕ್ರೆಟ್ ರೂಮ್ಗೆ ಹೋಗಿ ರಕ್ಷಿತಾ ಮತ್ತು ಧ್ರುವಂತ್ ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟರಲ್ಲ ಹೋದ ವಾರ, ಅದರಿಂದ ಧ್ರುವಂತ್ ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೋ ಇಲ್ಲ ಮುಂದಿನ ವಾರ ಕಂಟೆಂಟ್ಗೋಸ್ಕರ ಧ್ರುವಂತ್ ಅವ್ರು ಬೇಕಿದಾರೋ ಗೊತ್ತಿಲ್ಲ. ಇನ್ನು ರಾಶಿಕ್ ಅವರಾದರೆ, ರಾಶಿಕ್ ಅವ್ರ ಗೇಮ್ ಇಂಪ್ರೂವ್ ಆಗಿದೆ, ಅದಕ್ಕಿನ್ನ ಇಟ್ಕೊಂಡವ್ರೆ. ನೆಕ್ಸ್ಟ್ ವಾರ ಧ್ರುವಂತ್ ಇಲ್ಲ ರಾಶಿಕ್ ಅವ್ರು ಇಬ್ಬರಲ್ಲಿ ಒಬ್ಬರು ಅಂತೂ ಹೋಗ್ತಾರೆ.